ಮುಷ್ಕರ ಹದ್ದು ಮೀರುತ್ತಿರುವ ಪಾಕಿಸ್ತಾನವನ್ನು ಎಡೆಮುರಿ ಕಟ್ಟುವುದಕ್ಕೆ ಭಾರತ ಸರ್ಕಾರ ಮತ್ತು ಸೇನೆ ಸಜ್ಜಾಗಿ ನಿಂತಿದೆ. ಅದರಲ್ಲೂ ಪದೇ ಪದೇ ಕಾಲು ಕೆದರಿ ಬರುತ್ತಿರುವ ಪಾಕಿಸ್ತಾನಕ್ಕೆ ಈ ಬಾರಿ ಬಲವಾದ ಹೊಡೆತ ನೀಡಲೇಬೇಕು ಅಂತ ಭಾರತ ಸರ್ಕಾರ ನಿರ್ಧರಿಸಿದೆ. ಇದರಿಂದಾಗಿ ಬಹುತೇಕ ಸಿಂಧೂರ್ 2.0 ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ಅಷ್ಟೇ ಅಲ್ಲ, ಸಿಂಧೂರ್ ಕಾರ್ಯಾಚರಣೆ ಮುಂದುವರಿಯಲಿದೆ ಅಂತ ಭಾರತ ಸರ್ಕಾರವೇ ಸ್ಪಷ್ಟವಾಗಿ ಹೇಳಿದೆ. ಹೆದರಿಕೊಂಡು ಸುಮ್ಮನಿರದ ಪಾಕಿಸ್ತಾನ ಬುಧವಾರ ರಾತ್ರಿ ಮತ್ತೆ ಭಾರತವನ್ನು ಕೆಣಕುವ ಪ್ರಯತ್ನ ಮಾಡಿದೆ. ಅಂದ್ರೆ ಭಾರತದ ಟಾರ್ಗೆಟ್ ಮಾಡಿಕೊಂಡು ಪಶ್ಚಿಮ ಮತ್ತು ಉತ್ತರ ಭಾರತದ 9 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಚೀನಾದ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಅದು ಬುಧವಾರ ರಾತ್ರಿ. ಈಗ ಪಾಕಿಸ್ತಾನ ಉಡಾಯಿಸಿದಂತ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ಉಡಾಯಿಸಿದಂತ ಕ್ಷಿಪಣಿಗಳನ್ನು ಭಾರತದ ರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಒಡೆದುರುಳಿಸಿದೆ. ಈ ಮೂಲಕ ಪಾಕಿಸ್ತಾನದ ಕುತಂತ್ರವನ್ನು ಮತ್ತು ಹಿಂಬದಿಯಿಂದ ಬಡಿಯುವಂತಹ ಒಂದು ಪ್ರಯತ್ನವನ್ನು ವಿಫಲಗೊಳಿಸಿದೆ. ಇದಕ್ಕೆ ಪ್ರತಿಕಾರವಾಗಿ ಭಾರತ ಒಂದು ಕಾರ್ಯಾಚರಣೆ ಮುಂದುವರಿಸಿದ್ರಿಂದ ಪಾಕಿಸ್ತಾನ ಪತನಗುಟ್ಟಿ ಹೋಗಿದೆ. ಯಾಕಂದ್ರೆ ಬುಧವಾರ ರಾತ್ರಿ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿಗಳನ್ನು ಹಾರಿಸಿತ್ತು. ಅದು ಚೀನಾದ ಕ್ಷಿಪಣಿಗಳನ್ನು ಹಾರಿಸಿತ್ತು. ಬಹುತೇಕ ಈ ಕ್ಷಿಪಣಿಗಳನ್ನು ಒಡೆದುರುಳಿಸುವ ಮೂಲಕ ಭಾರತ ಸ್ಪಷ್ಟವಾದ ಒಂದು ಮೇಲುಗೈ ಸಾಧಿಸಿದೆ. ಅಷ್ಟೇ ಅಲ್ಲ, ಭಾರತ ಕೂಡ ಪ್ರತಿಕ್ರಮವಾಗಿ ಲಾಹೋರ್ ಸೇರಿದಂತೆ ಇತರ 4-5 ನಗರಗಳ ಮೇಲೆ ಕ್ಷಿಪಣಿ ಉಡಾಯಿಸಿದ್ದರಿಂದ ಲಾಹೋರ್ ರಕ್ಷಣಾ ವ್ಯವಸ್ಥೆಯನ್ನು ಹಾನಿಗೊಳಿಸಿದೆ. ಈ ಮೂಲಕ ಚೀನಾದ ರಕ್ಷಣಾ ಸಾಮಗ್ರಿಯನ್ನು ಹೊಂದಿರತಕ್ಕಂಥ ಪಾಕಿಸ್ತಾನ ಬಹುತೇಕ ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ ಇಲ್ಲೇ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಚೀನಾದ ರಕ್ಷಣಾ ವ್ಯವಸ್ಥೆಗಳು ಮತ್ತು ರಕ್ಷಣಾ ಪರಿಕರಗಳು, ರಕ್ಷಣಾ ಸಾಮಗ್ರಿಗಳು ಕಳಪೆ ಮಟ್ಟದ್ದಾಗಿದೆ. ಭಾರತದ ಕಾರ್ಯಾಚರಣೆ ಮುಂದುವರಿದ ಭಾಗವಾಗಿ ಉಡಾಯಿಸಿದಂತ ಕ್ಷಿಪಣಿಗೆ ಲಾಹೋರ್ ರಕ್ಷಣಾ ವ್ಯವಸ್ಥೆ ಕುಸಿದು ಬಿದ್ದಿದೆ. ಈ ಮೂಲಕ ಪಾಕಿಸ್ತಾನ ನಾಯಕರಲ್ಲಿ ಎಲ್ಲೋ ಒಂದ್ ಕಡೆ ನಡುಕ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬಹುತೇಕ ರಕ್ಷಣಾ ಸಾಮಗ್ರಿಗಳನ್ನು ಪಾಕಿಸ್ತಾನ ಚೀನಾದಿಂದ ಆಮದು ಮಾಡಿಕೊಳ್ತಿದೆ. ಆದರೆ ಚೀನಾದ ರಕ್ಷಣಾ ಸಾಮಗ್ರಿಗಳು ಕಳಪೆ ಮಟ್ಟದ್ದಾಗಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆ ಕೂಡ ಅತ್ಯಂತ ವೈಫಲ್ಯದಿಂದ ಕೂಡಿರುವುದು ಕೂಡ ಭಾರತ ಸ್ಪಷ್ಟವಾಗಿ ಮೇಲುಗೈ ಸಾಧಿಸಿದೆ. ಅಷ್ಟೇ ಅಲ್ಲ, ಭಾರತ ಪ್ರತಿ ಬಾರಿ ಹೇಳ್ತಿದೆ, ನಾನು ಯಾವುದೇ ಕಾರಣಕ್ಕೂ ಸಾಮಾನ್ಯ ನಾಗರಿಕರನ್ನು ಮತ್ತು ಮಿಲಿಟರಿ ಕೇಂದ್ರಗಳನ್ನು ಟಾರ್ಗೆಟ್ ಮಾಡುವುದಿಲ್ಲ. ಒಂದು ವೇಳೆ ಪಾಕಿಸ್ತಾನ ಭಾರತದ ಮಿಲಿಟರಿ ಕೇಂದ್ರಗಳನ್ನು, ಏರ್ ಬೇಸ್ಗಳನ್ನು ಮತ್ತು ಸಾಮಾನ್ಯ ನಾಗರಿಕರನ್ನು ಟಾರ್ಗೆಟ್ ಮಾಡಿದರೆ ತಾನು ಕೂಡ ಅದೇ ಹಾದಿಯಲ್ಲಿ ಹೋಗಬೇಕಾಗುತ್ತದೆ ಎಂಬ ಕಠೋರ ಎಚ್ಚರಿಕೆಯನ್ನು ಭಾರತ ನೀಡಿದೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಪಾಕಿಸ್ತಾನ ಬುದ್ಧಿ ಕಲಿಯದಿದ್ರೆ ಮತ್ತು ತನ್ನನ್ನು ಪ್ರಚೋದಿಸುವುದು ಮತ್ತು ಅಪ್ರಚೋದಿತ ಗುಂಡಿನ ದಾಳಿಗಳನ್ನು ಇದ್ರೆ ಮುಂದಿನ ದಿನಗಳಲ್ಲಿ ಬರಬೇಕಾಗುತ್ತದೆ ಎಂಬ ಸಂದೇಶವನ್ನು ಕೂಡ ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ನೀಡಿದೆ. ಯಾಕಂದ್ರೆ ಭಾರತ ಬಹುತೇಕ ರಕ್ಷಣಾ ವ್ಯವಸ್ಥೆ ಬಲಗೊಂಡಿದೆ. ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ಪಾಕಿಸ್ತಾನ ಉಡಾಯಿಸಿದಂತ ಕ್ಷಿಪಣಿಗಳನ್ನು S-400 ರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಒಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ. ಬಹುತೇಕ ಒಂದು ಭದ್ರತಾ ನೆಲೆಯನ್ನು ಬಿಗಿ ರಕ್ಷಣೆಯನ್ನು ಹೊಂದಿರತಕ್ಕಂಥ ಭಾರತ ಮತ್ತು ತನ್ನ ಮಿಲಿಟರಿ ನೈತಿಕತೆ, ಅದೇ ರೀತಿ ಮಿಲಿಟರಿ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಭಾರತವನ್ನು ಪಾಕಿಸ್ತಾನ ಏನು ಮಾಡಲಾಗದು. ಅಷ್ಟೇ ಅಲ್ಲ, ಪಾಕಿಸ್ತಾನ ಒಂದು ಕಡೆ ಭಾರತದಿಂದ ಪ್ರತಿಕಾರದ ದಾಳಿಯ ಭೀತಿ ಎದುರಿಸುತ್ತಿದ್ರೆ ಮತ್ತೊಂದು ಕಡೆ ಪಾಕಿಸ್ತಾನದೊಳಗೆ ಆಂತರಿಕ ದಂಗೆ ಎದ್ದಿದೆ. ಒಂದ್ ಕಡೆ ಸೇನಾ ನಾಯಕರು, ಸೈನಿಕರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಬಲೂಚಿ ರೆಜಿಮೆಂಟ್ ನ ಸೈನಿಕರು ರಾಜೀನಾಮೆ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಜನರು ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಸೇನೆಯನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಎಸಗುತ್ತಿದ್ದಾರೆ. ನಿನ್ನೆ ನಡೆದಂತಹ ಇಂಥ ದಾಳಿಯಲ್ಲಿ ಪಾಕಿಸ್ತಾನದ 14 ಸೈನಿಕರು ಹತರಾಗಿದ್ದಾರೆ. ಹೀಗಾಗಿ ಒಂದು ಕಡೆ ಭಾರತದಿಂದ ಪ್ರತಿಕಾರದ ದಾಳಿಯ ಭೀತಿ, ಮತ್ತೊಂದು ಕಡೆ ಆಂತರಿಕವಾಗಿ ಆಂತರಿಕ ಸಂಘರ್ಷಗಳನ್ನು ಎದುರಿಸತಕ್ಕಂಥ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ದೊಡ್ಡ ಬೆಲೆ ತೆರಬೇಕಾಗುವ ಪರಿಸ್ಥಿತಿ ಕೂಡ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ಭಾರತ ಪದೇ ಪದೇ ಎಚ್ಚರಿಸ್ತಿದೆ. ಅದೇನಪ್ಪ ಅಂದ್ರೆ, ನಮ್ಮ ದೇಶದ ಜನರ
ನಮ್ಮ ದೇಶದ ಸಾಮಾನ್ಯ ನಾಗರಿಕರನ್ನು ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ರೆ ನಿನಗೆ ಕಟ್ಟಿಟ್ಟ ಬುತ್ತಿ, ನಿನಗೆ ತಕ್ಕ ಪಾಠ ಕಲಿಸ್ತೀವಿ, ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು, ರಕ್ಷಣಾ ಸಚಿವರು ಹಾಗೆ ಇತರ ಸಚಿವರು ಕೂಡ ಹೇಳಿರುವುದು ಕೂಡ ಪಾಕಿಸ್ತಾನ ಗಂಭೀರವಾಗಿ ಪರಿಗಣಿಸಿದಂತಿಲ್ಲ. ಹೀಗಾಗಿ ತನ್ನ ಕುತ್ಸಿಕ ಬುದ್ಧಿಯನ್ನು ಬಿಡದ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಬಹುತೇಕ ದೊಡ್ಡ ಬೆಲೆ ತೆರಬೇಕಾಗುವ ಕಾಲ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಒಂದು ವೇಳೆ ಇಷ್ಟಕ್ಕೆ ಸುಮ್ಮನಾದರೂ ಕೂಡ ಭಾರತ ಕೂಡ ಸುಮ್ಮನಾಗಲಿದೆ. ಒಟ್ಟಾರೆಯಾಗಿ ನಡೆದಂತ ಪಾಕಿಸ್ತಾನದ ದಾಳಿಯನ್ನು ಹಿಮ್ಮೆಟ್ಟಿಸುವಲ್ಲಿ, ಪಾಕಿಸ್ತಾನದ ಕ್ಷಿಪಣಿಗಳನ್ನು ಒಡೆದುರುಳಿಸುವಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿದೆ. ಅದೇ ರೀತಿ ಪ್ರತೀಕಾರವಾಗಿ ನಡೆಸಿದಂಥ ಕ್ಷಿಪಣಿ ದಾಳಿಗೆ ಲಾಹೋರ್ ರಕ್ಷಣಾ ವ್ಯವಸ್ಥೆ ಸೇರಿ ಇನ್ನಿತರ ನಗರಗಳಲ್ಲಿ ಒಂದು ಹಾನಿಯನ್ನು ಅನುಭವಿಸಿದೆ. ಈ ಮೂಲಕ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆ ವೈಫಲ್ಯ ಜಗಜ್ಜಾಗಿರೆಯಾಗಿದೆ. ಅದೇ ರೀತಿ ಚೀನಾದ ರಕ್ಷಣಾ ಪರಿಕರಗಳು, ಸಾಮಗ್ರಿಗಳು, ಶಸ್ತ್ರಾಸ್ತ್ರಗಳು ಕಳಪೆ ಗುಣಮಟ್ಟವು ಎಂಬುವ ಸಂದೇಶ ಕೂಡ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಒಂದು ವೇಳೆ ಚೀನಾವನ್ನು ನಂಬಿಕೊಂಡು ಪಾಕಿಸ್ತಾನ ಇನ್ನೊಂದೇ ಹೆಜ್ಜೆ ಮುಂದಿಟ್ಟರೆ ಬಹುತೇಕ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.